ನೀವು ಪ್ರತಿ ಪೋಷಕರ ಸಭೆ ಕರೆದಾಗಲೂ ನೀವು ಬರಬೇಕು, ಬಂದಾಗ ಅಬ್ಸರ್ವ್ ಮಾಡಬೇಕು. ನಮ್ಮ ಮಕ್ಕಳು ಈಗ ಬಂದಿದ್ದಾರೆ, ಸಬ್ಜೆಕ್ಟ್ ಟೀಚರ್ಸ್ ಪಾಠ ನಿಂತು ಮಾಡ್ತಿದ್ದಾರೋ ಇಲ್ಲೋ ಅಂತ ನಾವನ್ನ ಅಬ್ಸರ್ವ್ ಮಾಡಬೇಕು. ವಾರಕ್ಕೋ ಇಲ್ಲ 15 ದಿನಕ್ಕೋ ಒಂದ್ಸತಿ ಬರಬೇಕು, ಊಟ ನೋಡಬೇಕು. ಊಟ ಚೆನ್ನಾಗಿ ಮಾಡ್ತಿದ್ದಾರೋ ಇಲ್ಲೋ, ಊಟ ಚೆನ್ನಾಗಿ ಮಾಡ್ತೀವಿ, ಸಾಂಬಾರ್ ಆಗಲಿ ರೈಸ್ ಆಗಲಿ ಹೆಂಗಿದೆ ಎಲ್ಲದೂ ಅಬ್ಸರ್ವ್ ಮಾಡ್ಬೇಕು ನೀವು. ಆವಾಗ ಒಂದು ಸಿಸ್ಟಮೆಟಿಕ್ ಬರ್ತದೆ, ನಿಮ್ಮ ಮಕ್ಕಳಿಗೂ ಜವಾಬ್ದಾರಿ ಬರುತ್ತೆ. ನಮ್ಮ ಅಮ್ಮರಾಗಲಿ, ನಮ್ಮ ತಂದೆ ಆಗಲಿ, ನಮ್ಮ ತಾಯಿಯಾಗಲಿ ಬರ್ತಾರೆ, ಶಾಲೆಗೆ ವಿಚಾರ ಮಾಡ್ತಾರೆ, ನಾವು ಚೆನ್ನಾಗಿ ಓದಬೇಕು ಅನ್ನೋ ಅವರಿಗೂ ಒಂದು ಮೆಂಟಲ್ ಬರುತ್ತೆ. ಆಮೇಲೆ ನಮ್ಮ ಶಿಕ್ಷಕರಿಗೂ ಬರುತ್ತೆ, ಟೀಚರ್ಸಿಗೂ ಬರುತ್ತೆ. ಪ್ರತಿ ತಿಂಗಳು ಬರ್ತಾರೆ, ಪೋಷಕರು ನಮಗೆ ಪ್ರಶ್ನೆ ಮಾಡ್ತಾರೆ, ನನ್ನ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾಳೆ, ನಿಮ್ಮ ಸಬ್ಜೆಕ್ಟಲ್ಲಿ ನಿಮ್ಮ ಮಗ ವೀಕ್ ಇದ್ದಾನೆ, ಇದನ್ನು ನಾವು ಅವ್ರ ಜನ ಓದಿಸ್ಬೇಕು ಅನ್ನೋದು ಅವ್ರಿಗೆ ಬರುತ್ತೆ. ಅದಕ್ಕೋಸ್ಕರ ನೀವು ಪ್ರತಿ ತಿಂಗಳು ಯಾವಾಗ ಪೋಷಕರ ಸಭೆ ಕರೆದಾಗ ಪ್ರತಿ ತಿಂಗಳು ಬಂದು ಅಟೆಂಡ್ ಆಗಬೇಕು. ಅಟೆಂಡ್ ಆಗಿ ನಿಮ್ಮ ಮಕ್ಕಳ ಸ್ಟೇಟಸ್ ಬಗ್ಗೆ ನೋಡಬೇಕು. ನೀವು ಪ್ರತಿ ಯಾವಾಗಲೂ ಬಂದರೆ ಯಾವಾಗಲೂ ಓದ್ತೀರಿ, ಆಮೇಲೆ ಎಲ್ಲ ಓದ್ತಾ ಇಲ್ಲ,